ಮೊದಲ ಫಸ್ಟ್ ರಿಯಾಕ್ಷನ್ ಸರ್, ಹಾಂ. ಈ ಮೂರು ಕ್ಷೇತ್ರಗಳ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಗೆಲ್ಲಲಿಕ್ಕೆ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದರು. ಅದರ ತಕ್ಕಂತೆ ಶಾಸಕರು, ಮಂತ್ರಿಗಳು, ಉಪಮುಖ್ಯಮಂತ್ರಿ, CM ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ 3 ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ನಾವು ಚನ್ನಪಟ್ಟಣ ಮತ್ತು ಸಿಗ್ಗಾಂವಲ್ಲಿ ಗೆಲ್ಲಂತ ಎಲ್ಲ ಕಡೆ ಸರ್ವೆಗಳು, ಜನರಲ್ ಟಾಕ್ಸ್ ಇತ್ತು. ನಾವು ಭಾಳ ಸೊಂಡ್ರು ಒಂದು ಗೆಲ್ತೀವಿ ಅಂತಿತ್ತು. ಗೆಲ್ಲಲಿಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ. ಸೊ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ. ಈಗ ಸಿಗ್ಗಾವಿ ತಾವು ಉಸ್ತುವಾರಿ ವಹಿಸಿಕೊಂಡಿದ್ರಿ ಸರ್, ಪ್ರಮುಖವಾಗಿ ಗೆಲುವಿಗೆ ಏನು ಕಾರಣಗಳು ತಾವು ಕಂಡುಕೊಂಡಾಗ? ಈ ಕಾರಣ ನಾವು 5 ಸಲ ಯಾಕೆ ಸೋತೀವಿ ಅಂದರೆ ಅಲ್ಲಿ ಲೀಡರ್ಶಿಪ್ ಕೊರತೆ ಇತ್ತು ರೀ, ಒಳ್ಳೆಯದು. ಮತ್ತು ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ಪು ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆಲ್ಲಿಗೆ ಅಸಾಧ್ಯ ಆಗ್ತಾಯಿತ್ತು. ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ ಪಾಟೀಲ್ ಅವರು, ಮಾಣಿ ಅವರು, ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಂ ಅನ್ನೋದು ಭಾಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು, ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯತೆ. ಮತ್ತು ವಿಶೇಷವಾಗಿ ಅಹಿಂದ ಓಟ್ ಇಲ್ಲಿವರೆಗೆ ಚದುರಿ ಹೋಗ್ತಾಯಿತ್ತು, ಹೆಚ್ಚು BJP ಪಾಲಾಗ್ತಿತ್ತು. ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ಪರ ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಮಾಜಿ ಮುಖ್ಯಮಂತ್ರಿ ಮಗನನ್ನು ಕೊಲಿಸಿದಂಥ ಕೀರ್ತಿ ನಿಮಗೆ ಸಲ್ಲುತ್ತೆ. ಯಾಕಂತಂದರೆ ಅನೇಕ ದುಡ್ಡಿದಂಥವರು ದುಡ್ಡಿನ ಒಂದು ಹೊಳೆನೇ ಹರಿದಿತ್ತು. ಆ ಕ್ಷೇತ್ರದಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡಿರ್ತಾವೆ? ಅದೇ ಹೇಳೋದಲ್ಲ, ಅಹಿಂದ ವರ್ಗು ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ. ಅಹಿಂದ ವರ್ಗ ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಮ್ ಅನ್ನೋ ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡಪಳ್ಳಿ ಇನ್ಸಿಡೆಂಟ್ ಇರ್ಬೋದು, ವಕ್ಫ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ. ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದ್ವಿ. ಆರಂಭಿಕ ಲೆಕ್ಕಾಚಾರ ಬೇರೆ ಸರ್. ಫಸ್ಟ್ 3 ಕ್ಷೇತ್ರದಲ್ಲಿ 2 ಕ್ಷೇತ್ರ BJP ಬರ್ತದೆ, ಒಂದು ಕಾಂಗ್ರೆಸ್ ಬರ್ತದೆ. ಏನು ಆ್ಯಕ್ಚುಲಿ ಅದೇ ಇಲ್ಲ, ನಾವು ಓನ್ಲಿ ಸೊಂಡ್ರು ಮಾತ್ರ ಗೆಲ್ತೆ ಅಂತಿತ್ತು. ಅದ್ರಾಗಂತೂ ನಾವು ಸಿಗ್ಗಾವಂತಿ ಯಾವ ಕಾಲಕ್ಕೆ ಗೆಲ್ಲಲ್ಲ ಅನ್ನೋ ಎಲ್ಲರ ಭಾವನೆ. ಯಾಕೆಂದ್ರೆ ಅಲ್ಲಿ ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಭಾವನೆ ಹಾಗೆ ಆಗ್ತಾಯಿತ್ತು. ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟೋ ಜನ ಕೇಳಿದ್ರು. ಮುಸ್ಲಿಂ ಬಿಟ್ಟು ಬೇರೆ ಕೊಡಬೇಕಾಗಿತ್ತು. ಆದರೆ ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮಿಗೆ ಕೊಡಲೇಬೇಕಾಗಿತ್ತು. ಕೊಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ. ಕಾರಣ ಅಹಿಂದ ಮತ ಒಂದಾಯಿತು, ಲೀಡರ್ಶಿಪ್ ಬತ್ತು. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಎಲ್ಲೋ ಒಂದು ಕಡೆ ಜಮೀರ್ ಹೇಳಿಕೆ ಉಲ್ಟಾ ಆಗಬಹುದು ಅಂತ ಮಾತು ಕೇಳ್ಕೊಂಡು ಕೆಲವು ಸರಿ ಆಗ್ತೈತಿ, ಕೆಲವು ಸರಿ ಆಗೋಲ್ಲ. ಎರಡು ಒಂದು ಸಲ ಲಾಭನೂ ಆಗ್ತೈತಿ, ನಷ್ಟನೂ ಆಗ್ತೈತಿ. ಈ ಸಲ ಲಾಭ ಆಗಿದೆ. ಸೊ ಹೀಗಾಗಿ ಸಿಗ್ಗಾಂವದಲ್ಲಿ ಗೆದ್ದದ್ದು ನಮಗೆ ವಿಶೇಷ. ಸರ್, ಈಗ ಅಹಿಂದ ವರ್ಗದ ಮತಗಳನ್ನು ಕಾಂಗ್ರೆಸ್ನಂತ ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ? ಯಾಕಂತಂದ್ರೆ ದಿಢೀರಂತೆ ಕೇವಲ 15 ದಿವಸ ಅಂತರದಾಗ ಹೋದ್ರಿ, ದಿಢೀರಂತೇಳಿ ಇಡೀ ಫಲಿತಾಂಶವನ್ನ ಉಲ್ಟಾ ಮಾಡಿದ್ರಿ. ಏನು ಅಂತದ್ದು ಮ್ಯಾಜಿಕ್ ಮಾಡಿದ್ರಿ ಅಂತ ಅಲ್ಲಿ? ನೋಡಿ, ಚುನಾವಣೆ ಅದು ಆಯುರ್ವೇದಿಕ್ ಔಷಧಿ ಇದ್ದಾಗ ಎಲ್ಲನೂ ಹೇಳಲಿಕ್ಕೆ ಆಗೋಲ್ಲ. ನಾವು ಹೆಂಗೆ ಗೆದ್ದಿ ಏನು ಗೆದ್ದಿ ಪೂರ್ತಿ ಹೇಳಿದ್ರೆ ಮತ್ತು ನಮ್ಮ ನೆಕ್ಸ್ಟ್ ಅವರೇ ಅದನ್ನ ಮಾಡ್ತಾರೆ. ಈ ಸಿಗ್ಗಾಂವ ಚುನಾವಣೆ ಅಂದರೆ ಆಯುರ್ವೇದಿಕ್ ಹಳೆ ಅಂಗಡಿ ಇರಲ್ಲ, ಆ ಡಬ್ಬಾಗದಾಗ ಒಂದು ಕೈ ಹಾಕ್ತಾನೆ, ಹಿಂಗೆ ಕೊಡ್ತಾನೆ, ಜಡಿ ತೆಗಿತಾನೆ, ಇದು ತೆಗೆದು ಕುಟ್ಟಿ ಕೊಡ್ತಾನೆ. ಹಂಗಿದು ಸಿಗ್ಗಾಂವ ಚುನಾವಣೆ ಆಯುರ್ವೇದಿಕ್ ಔಷಧ ಕೊಟ್ಟಿದ್ದು ಏನೇನು ಜೋಡಿಸಿವ ಅಂತ ಹೇಳಲಿಕ್ಕೆ ಆಗೋಲ್ಲ. ಸ್ಟ್ರಾಟಜಿ ಅಂದರೆ ಮೊದಲು ಅಹಿಂದ ವರ್ಗ ಒಂದಾಗಿತ್ತು. ಇಲ್ಲಿವರೆಗೆ ಅಹಿಂದ ವರ್ಗ 70% ಬೊಮ್ಮಾಯಿಯವ್ರ ಪರ ಕೆಲಸ ಮಾಡ್ತಿತ್ತು. ಈ ಸಾರಿ ಸಿಂಪಲ್ ಆಗಿ 70% ನಮ್ಮ ಪರ ಕೆಲಸ ಮಾಡಿದೆ.
ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದೀವಿ, ಅದೆಲ್ಲ ಆಯುರ್ವೇದಿಕ್ ಔಷಧಿದಾಗ ಹೇಳಲಿಕ್ಕೆ ಆಗೋಲ್ಲ. ಅದು ಏನು ಮಾಡು ಅಂತ ಸೀಕ್ರೆಟ್ ಅದು. ಅಲ್ಲ, ಸರ್, ಈಗ ಈ ಗೆಲುವಿನಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಪವರ್ಫುಲ್ ನಾಯಕರು ಅಂತ ಎಸ್ ಡೆಫಿನೆಟ್ಲಿ. ನಮ್ಮ ಮೊನ್ನೆ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ, ಲೀಡರ್ಶಿಪ್ ಬಂತು. ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು. ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಗೆಲ್ಲಿಸ್ತಾರ. ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರೋಧ ಎಲೆಕ್ಷನ್ ಮಾಡ್ತಿದ್ದಾರೆ. ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು. ನಾವು ಕೂಡ ಗೆಲ್ತೀವಿ ಅಂತ 100ಕ್ಕೆ 100 ವಿಶ್ವಾಸ ಇತ್ತು. ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಲಿಸಿದ್ದಾರೆ. ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತರಿಗೆ ಹೋಗಬೇಕು. ಜಾರಕಿಹೊಳಿ ಅವರು ಏನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ಅದನ್ನ ಬಿಡಲ್ಲ, ಗೆಲ್ಲಿಸ್ತಾರೆ ಅನ್ನುವಂಥ ಸಂದೇಶ ಹೋಯ್ತಾರೆ. ಅದೇ ಚುನಾವಣೆ ಅಂದರೆ ನಮಗೆ ಹೆಂಗೆ ಮಾಡ್ತೀವಿ, ಬೇರೆಯವ್ರಿಗೆ ಹಾಗೆ ಮಾಡಬೇಕು. ನಮ್ಮ ಕಾನ್ಸೆಪ್ಟ್ ಅದು. ಈಗ ನಮ್ಮ ಬರೀ ಸುಮ್ಮನೆ ನಾಮಕೆ ವಾಸ್ತಿ ಬರೋದು, ಭಾಷಣ ಮಾಡೋದು, ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ. ನಮ್ಮ ಚುನಾವಣೆ ಎಷ್ಟು ಸೀರಿಯಸ್ ಮಾಡ್ತೀವಿ, ಆವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ. ಮತ್ತು ಇನ್ನೊಬ್ರು ಗೆಲ್ಲಿಸ್ಲಿಕ್ಕೆ ಆಯ್ತು. ಇಲ್ಲಾಂದರೆ 4 ಸಾರಿ ನಾವು ಮುಸ್ಲಿಮ್ ಸೀಟನ್ನು ಕಳ್ಕೊಂಡಿದ್ದೀವಿ ಅಲ್ಲಿ. ನಾವು ಸುಮ್ಮನೆ ನಾಮಕೆ ವಾಸ್ತಿ ಮಾಡಿದ್ರೆ ಸೋಲ್ತಿತ್ತು ಅದು. ಆದರೆ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಆಯಿತು. ಸರ್, ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಶಕ್ತಿ ಈಗ ಮತ್ತಷ್ಟು ನಮ್ಮ ಬಲ ಕೊಡ್ತಾ ಇದೆ ಸರ್. ಇವಾಗ ಬರಬೇಕು. ಇದನ್ನ ಯಾವ ರೀತಿ ಮುಂದೆ ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು, ಇಡೀ ರಾಜ್ಯದ ತುಂಬ. ಇಲ್ಲಿ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ, ಮಾಡೆಲ್. ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗಲೂ ಸೋಲಿಲ್ಲ. ಇದನ್ನು ಉಪಯೋಗ ಮಾಡ್ಕೋಬೇಕು. ಮುಂದಿನ ಎಲೆಕ್ಷನ್ದಲ್ಲಿ ಇದು ಸ್ಟ್ರೆಂಥನ್ ಆಯಿತು ಅಂತ ಸ್ಟ್ರೆಂಥನ್ ಆಯ್ತಲ್ಲ, ಮುಸ್ಲಿಮರನ್ನ ಇಡೀ ಅವ್ರಿಗೂ ಒಂದು ಸಂದೇಶ ಹೋಯಿತು. ನಾವು ಗೆಲ್ತೀವಿ, ಎಲ್ಲರೂ ಮನಸ್ಸು ಮಾಡಿ ನಮ್ಗೆ ಗೆಲ್ಲಿಸ್ಬೋದು ಅನ್ನೋ ಒಂದು ಸಂದೇಶ ಹೋಯ್ತು. ಇಲ್ಲಿವರೆಗೆ ಅವರು ಒಂಥರ ನೆಗೆಟಿವ್ ಆಗಿದ್ರು, ನಮ್ಮನ್ನ ಯಾರೂ ಸಪೋರ್ಟ್ ಮಾಡೋಲ್ಲ, ಚುನಾವಣೆಯಲ್ಲಿ ನಿಲ್ಲಿಸ್ತಾರೆ, ಹೋಗಿಬಿಡ್ತಾರೆ, ಸೋಲ್ತೀವಿ, ಅಲ್ಲಿ ಹಿಂದೂ ಮುಸ್ಲಿಮ್ ಆಗ್ತದೆ, ಏನೇನಾರು ಆಗ್ತದೆ. ಈ ಸಾರಿ ಆಗಕ್ಕೆ ಬಿಡಲಿಲ್ಲ ನಾವು. ಸೊ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ. ಎಲ್ಲ ಮುಖಂಡರು ನಮಗೆ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದೆ ಈ ಚುನಾವಣೆ ಸರ್, ಮುಖಾಂತರ. ಈಗ ಬಿಜೆಪಿಯವರು ಮುಡಾ ಮತ್ತು ವಕ್ಫ್ ಕಾಂಟ್ರವರ್ಸಿ ಅದು ಎಲೆಕ್ಷನ್ ಇಶ್ಯೂಸ್ ಮಾಡಿದ್ರು ಸರ್. ಮಾಡಿದ್ರಲ್ಲ, ಪರಿಣಾಮ ಬೀರಲಿಲ್ವಾ? ಈಗ ಏನಾಗ್ಬೋದು ಸರ್, ವೆದರ್ ಮೇಕ್ ಪೊಸಿಷನ್ ಸೀರಿಯಸ್ ಬರ್ತಾ ಇದೆ. ನೋಡಿ, ವಕ್ಫದಲ್ಲಿ 650 ಕೇಸ್ ಇದೆ ಹಾವೇರಿ ಜಿಲ್ಲೆಯಲ್ಲಿ. ಎಷ್ಟ್ರೆ 650. ಅದರಲ್ಲಿ 500 ಜನ ಮುಸ್ಲಿಮ್ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಪ್ರಶ್ನೆ ಇಲ್ಲಿ ಬರ್ತದೆ. 150 ಜನ ಅಷ್ಟೇ ಹಿಂದೂಗಳು, ಇನ್ನು ಮಿಕ್ಕಿದರ ಇಫೆಕ್ಟೆಡ್ ಪಾರ್ಟಿ ಮುಸ್ಲಿಮು. ಸೊ ಹಿಂಗಾಗಿ ಅದು ಎಫೆಕ್ಟ್ ಆಗೋಲ್ಲ. ಮತ್ತು ನಿಮಗೆ ಎಫೆಕ್ಟ್ ಆದರೆ ಅಷ್ಟೇ ಸಮಸ್ಯೆ ಇಲ್ಲ, ಇಡೀ ಸಮಾಜಕ್ಕೆ ಏನು ಸಂಬಂಧ ಅದು. ಈಗ ಅವ್ನು ಇಂಡಿವಿಜುವಲ್, ಅದು ಕೋರ್ಟ್ ಇದೆ, ಕಚೇರಿ ಇದೆ, ಕಾನೂನು ಇದೆ, ಅವ್ನು ಫೈಟ್ ಮಾಡಬೇಕು. ಅದು ಇನ್ಫ್ಯಾಕ್ಟ್ ಅದನ್ನು ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ರೆ. ಅದರಲ್ಲಿ ಹೆಚ್ಚು ಇಫೆಕ್ಟ್ ಆದವರು ಮುಸ್ಲಿಮರು. ಎಷ್ಟು ನೋಟಿಸ್ ಇದೆ ಅದ್ರಾಗ 70% ಎಲ್ಲ ಮುಸ್ಲಿಮ್ ಇರಿದ್ದಾರೆ. ಹೀಗಾಗಿ ಅದು ಎಫೆಕ್ಟ್ ಆಗಲಿಲ್ಲ. ಸರ್, ಈ ಚುನಾವಣೆ ಫಲಿತಾಂಶ ನಾಯಕತ್ವ ಬದಲಾವಣೆಗೆ ಪೂರ್ವ ನಿರ್ನಾಮ ನೀಡ್ತಾ ಆಯ್ತು ಇಲ್ಲ, ನಮಗೂ ಒಂದು ಇದು ಚುನಾವಣೆಯಿಂದ ನಮಗೂ ಒಂದು ಪ್ರಮೋಷನ್, ಡಬಲ್ ಪ್ರಮೋಷನ್ ಆಯಿತು. ಅಂದ್ರೆ ಎಷ್ಟು ಒಂದೇ ಈಗ ಡಬಲ್ ಆಯಿತು, ಸಿಂಗಲ್ ಆಗಿಬಿಟ್ಟು ಡಬಲ್ ಪ್ರಮೋಷನ್ ಆಯಿತು ಅಷ್ಟೇ. ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅಂತ ಭಾಳ ಬೇಡಿಕೆ ಇದೆ. ಇಲ್ಲ ಅದಿಲ್ಲ, ಅದು ಈಗೆಲ್ಲ ಮುಗಿದೋದು ಅಧ್ಯಾಯ. ಈಗ DCM ಇಲ್ದೇ ಗೆಲ್ಲಿಸಿದ್ರಲ್ಲ, ಈಗ ಸಾಕಲ್ಲ, ಮತ್ತೆ ಮಾಡೋದು. 28 ಅಂತ ಹೇಳಲ್ಲ, 28 ಇದೆಯಲ್ಲ. ಸರ್, ಅಥವಾ ಸಿದ್ದರಾಮಯ್ಯ ಅವರು ಗಟ್ಟಾಯಿತು ಅಂತೇಳಿ ಈ ಎಲೆಕ್ಷನ್ ಸದ್ಯಕ್ಕೆ ಸಿಎಂ ಬದಲಾವಣೆ ಏನಿಲ್ಲ ಸರ್. CM ಸಿದ್ದರಾಮಯ್ಯ ಚುನಾವಣೆ ಸೀಟ್ ಗಟ್ಟೆ ಇದೆ. ಅದೇನು ಯಾವಾಗ ಅಳಿಯಾಡಿ ಇಲ್ಲ, ಗಟ್ಟೆ ಇದೆ, ಅದೇ ಪ್ರಶ್ನೆ ಅಲ್ಲ. ಅಂದ್ರೆ 5 ವರ್ಷ ಅವರೇ 5 ವರ್ಷ ಅವರೇ ಕಂಟಿನ್ಯೂ ಇದ್ದೇ ಇರ್ತಾರೆ. ಈ ಚುನಾವಣೆ ಫಲಿತಾಂಶ ಆಗದೇ ಇದ್ರು ಕೂಡ ಅವ್ರು ಇರ್ತಿದ್ರು. ಇದೇನು ಗೆದ್ರನೇ ಇರ್ತಾರಂತಲ್ಲ, ಗೆಲ್ಲದೇ ಇದ್ರು ಕೂಡ ಅವರೇ ಇರ್ತಿದ್ರು. ಅಲ್ಲ, ಗುರು ಗೆದ್ದಿರಿಂದ ಹೆಚ್ಚಿನ ಬಲ ಬಂತು. ಖಂಡಿತ ಬಂತು ಸರ್, ಪಕ್ಷಕ್ಕೆ ಬಂತು. ಮಹಾರಾಷ್ಟ್ರ